ನಮಸ್ಕಾರ, ಕೆಎಂಎಂ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ಲಾವಣ್ಯ. ಮೊದಲಿಗೆ ಈಗ ಹೆಡ್ಲೈನ್ಸ್. ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಉತ್ಸಾಹ. ಜನವರಿ 7ರಿಂದ ನಡೆಯಲಿರುವ ಉಡಿ ತುಂಬುವ ಕಾರ್ಯಕ್ರಮ. ಅನ್ಗೋಲ್ನಲ್ಲಿ ಅನಧಿಕೃತವಾಗಿ ಉದ್ಘಾಟನೆಯಾದ ಸಂಭಾಜಿ ಮಹಾರಾಜರ ಪುತ್ಥಳಿ ಶೀಘ್ರದಲ್ಲೇ ಜಿಲ್ಲಾಡಳಿತ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೋಟೋಕಾಲ್ ಪ್ರಕಾರ ನಡೆಸಲಾಗುವುದು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಅಂಬೇಡ್ಕರ್ ಪರ ಹೋರಾಡುವ ಜನರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಗತಿ ಇಲ್ಲ ಎಂದ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ದಲಿತ ಸಂಘಟನೆಯಿಂದ ಪ್ರತಿಭಟನೆ. ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನೆರವೇರ್ತಾ ಇದೆ. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಉತ್ಸವದಿಂದ ನೆರವೇರಿತು. ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯಲ್ಲಿ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಉತ್ಸವದಿಂದ ನಡೆಸಲಾಗ್ತಾ ಇದೆ. ಜನವರಿ 5ರಿಂದ 9ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಪಾರಂಪರಿಕ ವಾದ್ಯ ಮೇಳಗಳೊಂದಿಗೆ ಪಲ್ಲಕ್ಕಿ ಮೆರವಣಿಗೆ ನಡೆಸಲಾಯಿತು. ಬೆಳಗಾವಿಯ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯ ದೇವಿಯ ಪಲ್ಲಕ್ಕಿ ಆಗಮಿಸಿದ್ದು ಜನವರಿ 7ರಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯುತ್ತಿದೆ. ಬೆಳಗಾವಿಯ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಗೆ ದೇವಿಯ ಪಲ್ಲಕ್ಕಿ ಆಗಮಿಸಿದ್ದು ಜನವರಿ 7ರಂದು ಉಡಿ ತುಂಬುವ ಕಾರ್ಯಕ್ರಮ ನಡೆಯಲಿದೆ. ಜನವರಿ 8ರಂದು ಮಹಾಪ್ರಸಾದ ಆಯೋಜಿಸಲಾಗಿದೆ ಎಂದು ಆಯೋಜಕರು ತಿಳಿಸಿದರು. ಸಿದ್ಧಾರ್ಥ ಕಾಲೋನಿ ಗಾಡಿ ಮಾರ್ಗ ಶಹಾಪುರ ಅಲ್ಲಿ ನಾವು ಇವತ್ತಿನ ದಿವಸ ಪಾಲ್ಕಿ ತಂದಿದ್ದೀವಿ. 7ನೇ ತಾರೀಕು ನಾವು ಉಡಿ ತುಂಬ ಕಾರ್ಯಕ್ರಮ ನಡೆಸಿದ್ವಿ. ಆ ಥರ ಬುಧವಾರ 8ನೇ ತಾರೀಕಿಗೆ ಮಹಾಪ್ರಸಾದವನ್ನು ಆಯೋಜಿತ ಮಾಡಿದ್ದೀವಿ. ದಯಮಾಡಿ ಎಲ್ಲ ಸಹ ಕುಟುಂಬದಿಂದ ಬರಬೇಕಂತ ವಿನಂತಿ. ಬೆಳಗಾವಿಯ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲೋನಿಯ ವತಿಯಿಂದ ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರೋತ್ಸವ ಜನವರಿ 5ರಿಂದ ಆರಂಭಗೊಂಡಿದೆ. ಜನವರಿ 5ರಿಂದ 9ರವರೆಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದು ಜಾತ್ರಾ ಮಹೋತ್ಸವದ ಕಮಿಟಿಯವರು ತಿಳಿಸಿದರು. ಸಿದ್ಧಾರ್ಥ ಕಾಲೋನಿ ಗಾಡಿ ಮಾರ್ಗ ಶಹಾಪುರ ಬೆಳಗಾವಿ ವತಿಯಿಂದ ದುರ್ಗಾದೇವಿ ಮಾತಂಗಿ ಜಾತ್ರಾ ಉತ್ಸವ ದಿನಾಂಕ 5ನೇ ತಾರೀಕು ಇವತ್ತರಿಂದ ಸ್ಟಾರ್ಟ್ ಮಾಡಿದ್ದೇವೆ. 5, 6 ಹಾಗೂ 7ನೇ ತಾರೀಕು ದೇವಿಗೆ ಉಡಿ ತುಂಬೋ ಕಾರ್ಯಕ್ರಮ, 8ನೇ ತಾರೀಕು ಮಹಾಪ್ರಸಾದ ಇದೆ. ತಾವೆಲ್ಲ ಭಕ್ತಗಳು ಈ ಮಹಾಪ್ರಸಾದದಲ್ಲಿ ಭಾಗವಹಿಸಿ ಮಹಾಪ್ರಸಾದವನ್ನು ಸ್ವೀಕರಿಸ್ಬೇಕಂತ ನಮ್ಮ ದುರ್ಗಾದೇವಿ ಕಮಿಟಿ ವತಿಯಿಂದ ತಮ್ಗೆ ಎಲ್ಲರಿಗೆ ಕಳಕಳಿಯಿಂದ ಒಂದು ವಿನಂತಿ ಮಾಡ್ತಾ ಇದ್ದೇನೆ. ಬುಧವಾರ ಮಧ್ಯಾಹ್ನ ಮಹಾಪ್ರಸಾದವನ್ನು ಆಯೋಜಿಸಲಾಗಿದೆ. ಎಲ್ಲ ಭಕ್ತರು ಆಗಮಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಅಂತ ಈ ವೇಳೆ ಜಾತ್ರೆಯ ಕಮಿಟಿಯ ಸದಸ್ಯರು ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅನ್ಗೋಲ್ನಲ್ಲಿ ಉದ್ಘಾಟನೆಯಾದ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಧಿಕೃತವಾಗಿ ಉದ್ಘಾಟನೆಯಾಗಿದೆ. ಅನಗೋಳದಲ್ಲಿ ಉದ್ಘಾಟನೆಯಾದ ಧರ್ಮವೀರ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಧಿಕೃತವಾಗಿ ಉದ್ಘಾಟನೆಯಾಗಿದೆ. ಶೀಘ್ರದಲ್ಲೇ ಜಿಲ್ಲಾಡಳಿತ ಎಲ್ಲವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೋಟೋಕಾಲ್ ಪ್ರಕಾರ ನಡೆಸಲಾಗುವುದು ಅಂತ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಸೋಮವಾರ ಜಿಲ್ಲಾಧಿಕಾರಿಯ ಕಚೇರಿಯ ಸಭಾಂಗಣದಲ್ಲಿ ಅನಗೋಳ ರಹವಾಸಿಗಳ ತಮ್ಮನ್ನ ಭೇಟಿಯಾಗಲು ಬಂದ ವೇಳೆ ಮಾತನಾಡಿದ್ರು. ಸರ್ಕಾರದಿಂದ ಹಾಗೂ ಜಿಲ್ಲಾಡಳಿತದಿಂದ ಪರ್ಮಿಷನ್ ಇರಲಿಲ್ಲ, ಅನಧಿಕೃತವಾಗಿ ಆ ಒಂದು ಕಾರ್ಯಕ್ರಮ ಆಗಿದೆ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾಡಳಿತದಿಂದ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಹಾಗೂ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಮಾನ ಸಮ್ಮಾನಕ್ಕೆ ಯಾವಾಗಲೂ ನಮನ ಮಾಡ್ತೀವಿ ಹಾಗೂ ನಾವು ಅವರ ಸಮ್ಮಾನಕ್ಕೆ ಯಾವುದೇ ತೊಂದರೆ ಆಗದಂತೆ ವರ್ತಿಸ್ತೀವಿ. ಅದಕ್ಕೋಸ್ಕರ ಎಲ್ಲ ಪ್ರೋಟೋಕಾಲ್ ಫಾಲೋ ಮಾಡಿ ಸರಿ ರೀತಿಯಲ್ಲಿ ನಾವು ಆ ಉದ್ಘಾಟನೆಯನ್ನು ಹಮ್ಮಿಕೊಳ್ತೀವಿ, ಅದ್ಧೂರಿಯಾಗಿ ಆಚರಣೆನೂ ಮಾಡ್ತೀವಿ. ಸೊ ಈಗ ಅಲ್ಲಿರುವಂಥ 40 ಓಣಿಗಳಲ್ಲಿ ಒಂದು ಮೆರವಣಿಗೆ ಕಾರ್ಯಕ್ರಮ ಆಗಬೇಕಂತ ಜನರದ ನಿರೀಕ್ಷೆ ಇದೆ. ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ನಮ್ಮ
ಮಾನ್ಯ ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣದಲ್ಲಿ ಭಾಗಿಯಾಗಲಿಕ್ಕೆ ಉತ್ಸುಕರಿದ್ದಾರೆ. ಹಾಗೂ ಗವರ್ಮೆಂಟ್ ಪ್ರೋಟೋಕಾಲ್ ಪ್ರಕಾರ ಯಾರು ಅಧ್ಯಕ್ಷರಾಗ್ತಾರೆ, ಯಾರು ಆಹ್ವಾನಿತರಾಗ್ತಾರೆ, ಯಾರು ವಿಶೇಷ ಆಹ್ವಾನಿತರಾಗ್ತಾರೆ, ಅದೆಲ್ಲ ನಾವು ಕಲ್ಲು ಮೇಲೆ ಹೆಸರು ಬರೆದ್ಬಿಟ್ಟು ಅದನ್ನು ಸ್ಥಾಪನೆ ಮಾಡಿದ ನಂತರನೇ ಅದು ಅಧಿಕೃತ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈ ಎಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಲೈಟಿಂಗ್ ಮಾಡಬೇಕು ಹಾಗೂ ಮೆರವಣಿಗೆ ಮಾಡಬೇಕು. ಅದೆಲ್ಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆವಾಗ ಸೂಕ್ತ ಸಮಯದಲ್ಲಿ ಎಲ್ಲ ಪರ್ಮಿಷನ್ಸ್ ತಗೊಂಡೆ ನಾವು ಛತ್ರಪತಿ ಸಂಭಾಜಿ ಮಹಾರಾಜ್ ಅವರ ಪುತ್ಥಳಿ ಅನಾವರಣ ಮಾಡ್ತೀವಿ. ಶನಿವಾರ ಅನುಗೋಳದ ಹಿರಿಯರೊಂದಿಗೆ ಮಾತನಾಡಿದ್ದೇನೆ. ಜಿಲ್ಲಾಡಳಿತ ಸೂಕ್ತ ಸಮಯದಲ್ಲಿ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡೋಕೆ ಸರ್ಕಾರದ ಅನುಮತಿ ಪಡಿಬೇಕು. ಆದರೆ ಭಾನುವಾರ ನಡೆದ ಸಂಭಾಜಿ ಮಹಾರಾಜರ ಪುತ್ಥಳಿ ಅನಾವರಣ ಮಾಡಿದ್ದು ಅನಧಿಕೃತವಾಗಿದೆ. ಇನ್ನೊಂದು ಬಾರಿ ಪಾಲಿಕೆಯಲ್ಲಿ ಟರಾವ್ ಪಾಸ್ ಆಗಿತ್ತು ಹಾಗೂ ನಗರ ಪೊಲೀಸ್ ಆಯುಕ್ತ ಎನ್ಒಸಿ ಪಡೆದು ಅದನ್ನು ಸರ್ಕಾರಕ್ಕೆ ಕಳುಹಿಸಿ ಅತಿ ವಿಜೃಂಭಣೆಯಿಂದ ಜಿಲ್ಲಾಡಳಿತ ಲೋಕಾರ್ಪಣೆಗೊಳಿಸಲಾಗುವುದು ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಅಂಬೇಡ್ಕರ್ ಪರ ಹೋರಾಡುವ ಜನರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಅವರಿಗೆ ಗತಿ ಇಲ್ಲ ಅಂತ ಗುಲ್ಬರ್ಗಾದಲ್ಲಿ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ದಲಿತ ಸಂಘಟನೆಗಳ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಅಂಬೇಡ್ಕರ್ ಪರ ಹೋರಾಡುವ ಜನರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಅವರಿಗೆ ಗತಿ ಇಲ್ಲ ಎಂದು ಗುಲ್ಬರ್ಗಾದಲ್ಲಿ ಸಿದ್ಧಲಿಂಗ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ದಲಿತ ಸಂಘಟನೆ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ಧಲಿಂಗ ಸ್ವಾಮೀಜಿಯವರು ದುಡಿದು ತಿನ್ನಲಿಕ್ಕೆ ಪಟ್ಟಾಭಿಷೇಕ ಮಾಡಿಸಿಕೊಂಡಿಲ್ಲ, ಅವರು ಕೂಡ ಭಿಕ್ಷೆ ಬೇಡಲಿಕ್ಕೆ ಕಾವಿಯನ್ನ ಹಾಕಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕೇವಲ ಅಂಬೇಡ್ಕರ್ ಪರ ಇದ್ದವರಿಗೆ ಅಲ್ಲ, ಎಲ್ಲ ಕಡು ಬಡವರಿಗೆ ಅನುಕಿಸುವಂತಿದೆ ನಿಮ್ಮ ಹೇಳಿಕೆ ಎಂದು ದಲಿತ ಮುಖಂಡೆ ಮಂಜುಳಾ ರಾಮಗಾನಟ್ಟಿ ಅವರು ಸ್ವಾಮೀಜಿ ವಿರುದ್ಧ ಹರಿಹಾಯ್ದರು. ಯಾಕಂತಂದ್ರೆ ಯಾರನ್ನೋ ನೀವು ಜಾತಿಗೆ ಆಧಾರವಾಗಿ ನಾ ಮಾತಾಡಿಲ್ಲ, ದಲಿತರು ಅಂತ ಹೇಳಿಲ್ಲ ಅಂತ ನೀವು ಹೇಳ್ತೀರಿ. ಇದಕ್ಕೆ ಎಲ್ಲ ಹಿಂದುಳಿದಂಥ ನಾಯಕರು ಮತ್ತು ಅಲ್ಪಸಂಖ್ಯಾತರು, ಇನ್ನುಳಿದಂಥ ಎಲ್ಲ OBC ಅವರು ಪ್ರತಿಯೊಬ್ಬರೂ ಈ ಸಂವಿಧಾನದ ಹೋರಾಟದ ಪರವಾಗಿದ್ದಾರೆ. ಸಂವಿಧಾನದಲ್ಲಿ ಬರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಮ್ಮ ಮೈಗೂಡಿಸಿಕೊಂಡು ಮಾತಾಡುವಂಥ ವ್ಯಕ್ತಿಗಳಿದ್ದಾರೆ. ಇದ್ರೊಳಗೆ ಇವರನ್ನು ನೀವು ತಿನ್ನಕ್ಕೆ ಕೂಳಿಲ್ಲ ಅಂತ ಹೇಳ್ತೀರಲ್ಲ, ನಿಮಗೆ ನಾಚಿಕೆ ಬರೋದಿಲ್ಲೇನ್ರಿ ಸಿದ್ಧಲಿಂಗ ಸ್ವಾಮಿಗಳೇ? ಯಾಕಂತಂದ್ರೆ ನಿಮಗೆ ನಾಚಿಕೆ ಬರಬೇಕು ಈ ವಿಚಾರನ. ನೀವು ಒಬ್ಬರು ವೈಚಾರಿಕ ಚಿಂತಕರು ಮತ್ತು ನೀವು ಸಂಸ್ಕಾರವಂತರು ಅಂತ ಹೇಳ್ಕೊಳ್ತೀರಿ. ಸಂಸ್ಕಾರವಂತರು ಅಂತ ಹೇಳ್ಕೊಳ್ಳಿಕ್ಕೆ ನಿಮಗೆ ಏನು ಯೋಗ್ಯತೆ ಇದೆ? ಇನ್ನು ದಲಿತ ಸಂಘಟನೆಯ ರಾಜ್ಯ ಸಂಚಾಲಕಿ ಕಮಲಾ ಕರೆಮನ್ನವರ್ ಇವರು ಸಿದ್ಧಲಿಂಗ ಸ್ವಾಮೀಜಿಯವರೇ, ನಮಗೆ ಬಾಬಾ ಸಾಹೇಬರು ತಿನ್ನಲಿಕ್ಕೆ ಅನ್ನದ ಜೊತೆಗೆ ಕಾನೂನಿನ ಅರಿವು ಕೂಡ ನೀಡಿದ್ದಾರೆ. ಒಂದು ವೇಳೆ ನೀವು ರಾಜಕಾರಣ ಮಾಡುವುದಾದರೆ ಕಾವಿ ಕಳಚಿ ಬಂದು ರಾಜಕೀಯ ಮಾಡಿ. ಇನ್ನು ನೀವು ಹೇಳಿದ ಮಾತು ಬಡವರಿಗೆ ನೋವನ್ನುಂಟು ಮಾಡಿದೆ. ನೀವು ಹೊಟ್ಟೆಗಾಗಿ ಕಾವಿ ತೊಟ್ಟು ಭಿಕ್ಷೆ ಬೇಡ್ತಾ ಇದ್ದೀರಿ. ಆ ಗತಿ ನಮಗೆ ಬಂದಿಲ್ಲ. ಆಡಿದ ಮಾತನ್ನ ವಾಪಸ್ ತೆಗೆದುಕೊಳ್ಳುವಂತೆ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನ ನೀಡಿದ್ರು. ಈ ದಲಿತರ ಯಾವಾಗಿದ್ರು ಬಾಬಾ ಸಾಹೇಬರ ಅನುಯಾಯಿಗಳನ್ನ ನಾವು ನವರಂಗಿ ನಾಟಕ ಮಾಡುವಂಥ ಅವಶ್ಯಕತೆಯೂ ನಮಗಿಲ್ಲ. ಯಾಕಂದ್ರೆ ನಾವು ಕಾನೂನುಬದ್ಧವಾಗಿ ಅದು ಸಂವಿಧಾನದಲ್ಲಿ ಇರ್ತಕ್ಕಂಥ ಹಕ್ಕು ನಮಗೈತಿ, ಅದನ್ನು ಕೇಳುವಂಥ ಪವರು ನಮ್ಮಲ್ಲಿ ಐತಿ. ದಯಮಾಡಿ ನೀ ರಾಜಕೀಯ ಮಾಡೋವಿದ್ದೆ ಅಂದ್ರೆ ಇದಕ್ಕೆ ಅವಮಾನ ಮಾಡಬೇಡ. ಇರ್ತಕ್ಕಂಥ ಎಲ್ಲ ಸ್ವಾಮಿಗಳಿಗೂ ನಿನ್ನಿಂದ ಅವಮಾನ ಆಗೋದು ಬೇಡ. ದಯಮಾಡಿ ನೀ ಏನು ಮಾತಾಡ್ತಕ್ಕಂಥ ಮಾತನ್ನು ಹಿಂದೆ ತಗೋದಿದ್ರೆ ಇಡೀ ರಾಜ್ಯಾದ್ಯಂತ ನಮ್ಮ ದಲಿತ ಸಂಘಟನೆ ಪರ ಎಷ್ಟೆಷ್ಟು ನಾವು ಅಂಬೇಡ್ಕರ್ ಅನುಯಾಯಿಗಳದು ಏನು ಇವತ್ತು ಶೋಷಿತರು ಇರ್ಬೋದು, ಹಿಂದುಳಿದ ವರ್ಗ ಸಮಾಜದ ಎಲ್ಲ ಸಮಾಜದ ಇವತ್ತು ನಾಯಕರು ನಾವು ನಿನಗೆ ಹೊಳ್ಳಿ ಇದಕ್ಕೆ ಉತ್ತರ ಕೊಡಬೇಕಾಗ್ತೈತಿ. ದಯಮಾಡಿ ಮಾತನ್ನ ಹಿಂದೆ ತಗೋ ಸ್ವಾಮಿ. ಸ್ವಾಮೀಜಿಯವರು ತಾವು ಆಡಿದ ಮಾತಿಗೆ ಕ್ಷಮೆ ಯಾಚಿಸದೆ ಹೋದರೆ ರಾಜ್ಯಾದ್ಯಂತ ಎಲ್ಲ ದಲಿತ ಸಂಘಟನೆಯವರು ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳು ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮನೋಹರ್ ಮೇಗೇರಿ, ಕೆಎಂಎಂ ಕನ್ನಡ ನ್ಯೂಸ್, ಗೋಕಾಕ್. ರಾಯಬಾಗ್ ತಾಲೂಕಿನಲ್ಲಿ ಪ್ರತಿ ಟನ್ನಿಗೆ 25 ರೂಪಾಯಿ ಪ್ರೋತ್ಸಾಹಧನ ನೀಡೋಕೆ ಕಬ್ಬು ಕಟಾವು ಗ್ಯಾಂಗ್ನ ಮಾಲೀಕ ಸಂಗಮೇಶ್ ನಿಂಗನೂರು ತಯಾರಾಗಿದ್ದಾರೆ. ಪ್ರತಿ ಟನ್ನಿಗೆ ₹25 ಪ್ರೋತ್ಸಾಹಧನ ನೀಡಲು ತಯಾರಾದ ಕಬ್ಬು ಕಟಾವು ಗ್ಯಾಂಗ್ ಮಾಲೀಕ ಸಂಗಮೇಶ್ ನಿಂಗನೂರು ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ಹೊಸ ವರ್ಷದ ನಿಮಿತ್ತವಾಗಿ ರಾಯಬಾಗ್ ತಾಲೂಕಿನ ಪಾಲ್ಬಾವಿ ಗ್ರಾಮದ ಸೋಲಿಲ್ಲದ ಸರ್ದಾರ ಗ್ಯಾಂಗ್ನ ಮಾಲೀಕ ಹಾಗೂ ಬಿಜೆಪಿ ರಾಜಕೀಯ ಧುರೀಣ್ ಸಂಗಮೇಶ್ ಶಿವಾನಂದ್ ನಿಂಗನೂರು ಹೊಸದೊಂದು ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಇದ್ರಿ ನಮ್ಗೆ ಬಡವ್ರಿಗೆ ಅಷ್ಟು ಅನುಕೂಲ ಆಗಲಿ ಅಂತೇಳಿ ತೆಗ್ದಾರ್ರಿ. ಮತ್ತು ನಾವು ಬಂದ್ರಿ ಇವರಲ್ಲಿ ಒಂದು 25 ವರ್ಷ ಆತ್ರಿ ಬಂದ್ರಿ. ಇವರಲ್ಲಿ ಇವರು ಆಜುಮುತ್ತಗಳು ಅಲ್ರಿ, ಎಲ್ಲರೂ ಚಲೋ ಅದಾರ್ರಿ. ಮತ್ತು ಇವ್ರು ಒಬ್ರಿಗೆ ಅನುಕೂಲ ಆಗಲಿ ಅಂತೇಳಿ 25 ರೂಪಾಯಿ ಕೊಡಾತ್ತಾರ್ರಿ. ಮತ್ತು ಯಾರು ನಮ್ಗೆ ರೈತರ ಅಯ್ಯೋ ಯಾರೂ ಸವಲತ್ತು ಇಲ್ಲ. ಇವರೊಂದು ರೈತರಿಗೆ ಸವಲತ್ತು ಆಗಲಿ ಅಂತೇಳಿ ಮಾಡಾಕ್ತಾರ್ರಿ ಸಂಗಪ್ಪ ನಿಂಗನೂರು ಅವ್ರು. ಮತ್ತು ನಮ್ಮದು ಎಲ್ಲರಿಗೂ ಅನುಕೂಲ ಆಗ್ಬೋದು ರೀ. ಬಗ್ಗೆ ಚಲೋ ಐತ್ರಿ. 25 ರೂಪಾಯಿ ಎಲ್ಲಕ್ಕೆ ಮತ್ತು ಅಡ್ವಾನ್ಸ್ ಹಚ್ಕೊಂಡ್ರೆ ಅವ್ರಿಗೆ ಮನೆಗೆ ಪಗಾರ ಹೋಗಂಗಿಲ್ಲ ರೀ.
500 ರೂಪಾಯಿ ಹೋಗತ್ರಿ. ವಾರಕ್ಕೆ 2,000 ರೂಪಾಯಿ ಇರ್ಬೇಕು. ಅಡ್ವಾನ್ಸ್ ಇಟ್ಕೊಂಡ್ರೆ ಏನಾಗ್ತೈತೆ ರೀ? ಅಡ್ವಾನ್ಸ್ ಮನೆಗೆ ಪಗಾರ ಹೋಗಂಗಿಲ್ಲ. ಅಂದ್ರೆ ಹೆಂಗೆ ರೀ? ಅಂದ್ರೆ 100 ಹಂಗೆ ಪಗಾರ ಮಾಡತ್ರಿ. ಸರಿ ಕೊಡೋದು ಮನೆಗೆ ಹೋಗಿ ಬಿಡ್ತಾರ್ರಿ. ಶಾಂತಿ ಮನ್ಯಾಗ ರಾಕೆ ಕೊಡಂಗಿಲ್ಲ. ಇದು ಅಡ್ವಾನ್ಸ್ ತೊಗೊಲಿಕ್ಕಂದ್ರೆ ಎಷ್ಟು? ಅಡ್ವಾನ್ಸ್ ತೊಗೊಲಿಕ್ಕೆ ಒಂದು 7,000 ರೂಪಾಯಿ ಹೋಗ್ತಾವ್ರಿ ಒಬ್ಬೊಬ್ರಿಗೆ. ಹಾಂ. ಕಬ್ಬು ಕಟಾವು ಮಾಡಲು ಬರುವ ಕಾರ್ಮಿಕರು ಮುಂಗಡವಾಗಿ ಹಣ ತೆಗೆದುಕೊಳ್ಳದೆ ನಮ್ಮ ಕಬ್ಬು ಕಟಾವು ಗುಂಪಿನಲ್ಲಿ ಸೇರಿಕೊಂಡರೆ ಅಂಥವರಿಗೆ ಕಾರ್ಖಾನೆಗಳು ಪ್ರತಿ ಟನ್ನಿಗೆ ನೀಡುವ 439 ರೂಪಾಯಿ ಜೊತೆಗೆ ನಾನು 25 ರೂಪಾಯಿ ಸೇರಿಸಿ ಟನ್ಗೆ 464 ರೂಪಾಯಿಗಳನ್ನು ನೀಡುವುದಾಗಿ ಹೇಳಿದ್ದಾರೆ. ಬ್ಯಾಟ್ರಿ ವಚ್ಚಂದ್ರೆ 439 ರೂಪಾಯಿ ಐತ್ರಿ. ಈ ಟನ್ ನಿಂಬಲ್ಲ ದುಡ್ಯಾರಿಗೆ 25 ರೂಪಾಯಿ ನೇಬರ್ಗಳು ನಾ ಕೊಡ್ತೀನಿ ರೀ. ಪ್ರತಿ ವರ್ಷ ಹಿಡ್ಕೊಂಡು ವರ್ಷ ಇದ ರೇಟ್ 25 ಪ್ಯಾಟರ್ನ್ 25 ರೂಪಾಯಿ ಹಚ್ಚಿ ಕೊಡ್ತೀನಿ ರೀ. ಹೆಂಗಂದ್ರೆ ಇವ್ರ 100 ರೂಪಾಯಿ ಕೊಟ್ರೆ ಮನೆಗೆ ಹೋಗಾಣ್ರಿ. ಅದು ಹೆಂಡ್ರ ಮಕ್ಕಳು ಉಪವಾಸ ಮಾಡ್ಕೋದ್ರಿ ಅವ್ರು. ಇವು ಆರ ಆದ್ರೆ ಒಂದು 700-800 ರೂಪಾಯಿ ಹಾಕೋದ್ರಿ. ರೋಗ ಕೆಡ್ಕಾಯ್ಸಿ ಅದ್ರ ಪಗಾರ. ಮತ್ತು ಅಡ್ವಾನ್ಸ್ ಕೊಟ್ರೆ ಇವ್ರು ಮನೆಗೆ ನಾವು ಬಿಡ್ಯಾನ್ರಿ ಕರ್ಕೊಂಬರ್ಬೇಕಾಕೈತ್ರಿ. ಇವ್ರ ಪಾಪ 700-800 ಹೋದ್ರು ಮನೆ ಜನ್ಮಕ್ಕೆ ಹಾಕ್ತಾರೆ. ಕುಡ್ದ ಹಾಳು ಮಾಡೋದು. ಹಾಂ ಟನ್ ನಿಂಬಲ್ಲಿ 25 ರೂಪಾಯಿ ಅಂದ್ರೆ ಹಚ್ಚರ್ಲೆ 10,000 ರೂಪಾಯಿ ಇಂಟ್ಲಾಕದ ಒಂದು 3 ತಿಂಗಳ ಸೀಸನ್ ಲಾಭ ಆಕೈತ್ರಿ ಅವ್ರಿಗೆ. ಪ್ರತಿ ವಾರ ಅವ್ರು ಪೇಮೆಂಟ್ ಕೊಡ್ತೀರಿ? ಪ್ರತಿ ವಾರ ಸೋಮವಾರಕೊಂಡು ಕೊಡ್ತೈತ್ರಿ. ಎಲ್ಲ ಕಿಲರ್ 1 ರೂಪಾಯಿ ಕಾಣ್ತಾವ. ಅಲ್ಲದೆ ಪ್ರತಿ ಸೋಮವಾರ ಸಂಪೂರ್ಣ ಸಂಬಳವನ್ನು ನೀಡುವುದಾಗಿ ಅವರು ತಿಳಿಸಿದ್ದಾರೆ. ಇದರಿಂದ ಕಬ್ಬು ಕಟಾವು ಮಾಡುವ ಕಾರ್ಮಿಕರಿಗೆ ತುಂಬಾ ಅನುಕೂಲವಾಗಲಿದೆ. ಪಾಲ್ಬಾವಿ ಗ್ರಾಮದ ಕಬ್ಬು ಕಟಾವು ಮಾಡುವ ಕಾರ್ಮಿಕರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಕೇಳಿಕೊಂಡಿದ್ದಾರೆ. ಸಂಜೀವ್ ಬ್ಯಾಕುಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್. ಇದೀಗ ಸಣ್ಣದೊಂದು ವಿರಾಮ. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन। दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकौन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಬೈಲಹೊಂಗಲ್ ತಾಲೂಕಿನ ಆತಿಗಡಿಯ ಹಿರೇಮಠದ ಮಂದಿರದಲ್ಲಿ ಕಳ್ಳತನ ನಡೆದಿದ್ದು ಸುಮಾರು 30 ತೊಲೆಗೂ ಹೆಚ್ಚು ಚಿನ್ನಾಭರಣ ಕಳ್ಳತನವಾದ ಘಟನೆ ಭಾನುವಾರ ಬೆಳಕಿಗೆ ಬಂದಿದೆ.
ಬೈಲೊಂಗಲ್ ತಾಲೂಕಿನ ತಿಗಡಿಯ ಹಿರೇಮಠದ ಮಂದಿರದಲ್ಲಿ ಕಳ್ಳತನ ನಡೆದಿದ್ದು ಸುಮಾರು 30 ತೊಲೆಗೂ ಹೆಚ್ಚು ಚಿನ್ನಾಭರಣ ಕಳ್ಳತನ ನಡೆದ ಘಟನೆ ಭಾನುವಾರ ಬೆಳಕಿಗೆ ಬಂದಿದೆ. ಶನಿವಾರ ತಿಗಡಿ ಹಿರೇಮಠದ ಮಂದಿರದಲ್ಲಿ ಪೂಜಾ ಕೈಂಕರ್ಯ ಮುಗಿಸಿ ಕೀಲಿ ಹಾಕಿದ್ದ ಮಂದಿರವನ್ನು ಯಾರೋ ದುಷ್ಕರ್ಮಿಗಳು ಕನ್ನ ಹಾಕಿ ದೇವಸ್ಥಾನದಲ್ಲಿನ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾರೆ. ಭಾನುವಾರ ಬೆಳಗ್ಗೆ ದೇವಸ್ಥಾನದಲ್ಲಿನ ಪೂಜೆ ಸಲ್ಲಿಸುವ ವೇಳೆ ಕಳ್ಳತನ ನಡೆದ ಪ್ರಕರಣ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಪೊಲೀಸ್ ವಾಹನದಳ ಹಾಗೂ ಬೈಲೊಂಗಲ್ ಸಿಪಿಐ ಪಿವಿ ಸಾಲಿಮಠ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರಿ ಬಸ್ ಪ್ರಯಾಣದ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸೋಮವಾರ ಎಬಿವಿಪಿ ಕಾರ್ಯಕರ್ತರು ಬೆಳಗಾವಿಯ ಆರ್ಪಿಡಿ ಕಾಲೇಜು ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಬಸ್ ಪ್ರಯಾಣದ ದರ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಸೋಮವಾರ ಎಬಿವಿಪಿ ಕಾರ್ಯಕರ್ತರು ಬೆಳಗಾವಿಯ ಆರ್ಪಿಡಿ ಕಾಲೇಜು ವೃತ್ತದ ಬಳಿ ಪ್ರತಿಭಟನೆಯನ್ನು ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರಿದ ಬಳಿಕ ಪ್ರತಿದಿನ ತೆರಿಗೆ ಹೆಚ್ಚಿಸುವುದೇ ಸಾಧನೆ ಮಾಡ್ತಾ ಇದೆ. ಅಭಿವೃದ್ಧಿ ವಿಚಾರದಲ್ಲಿ ಶೂನ್ಯ ಸಾಧನೆ ಮಾಡಿರುವ ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ನಿರಂತರವಾಗಿ ಮಾಡ್ತಾ ಇದೆ ಎಂದು ಪ್ರತಿಭಟನಾಕಾರರು ದೂರಿದ್ರು. ನಮಸ್ತೆ. ಏನಿವತ್ತು ಸಾರಿಗೆ ಸಚಿವರು 15% ಏನು KSRTC ಟಿಕೆಟ್ ದರವನ್ನ ಏನು ಏರಿಸ್ತಾ ಇದ್ದಾರೆ. ಇವತ್ತು ಏನು ಕಾಲೇಜಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ. ಯಾವುದೋ ಒಂದು ಗ್ಯಾರಂಟಿಯನ್ನ ಕೊಡ್ತೀರಿ, ಆ ಗ್ಯಾರಂಟಿಗಳನ್ನ ನೀಗಿಸಲಿಕ್ಕೆ ಇವತ್ತು ಏನು ಬಡ ಜನರ ಇವತ್ತು ದುಡ್ಡನ್ನ ನೀವು ಈ ಮೂಲಕ ಏನು ತೆಗೆದುಕೊಳ್ತಾ ಇದೀರಿ ಅನ್ನೋದು ಇವತ್ತು ನಮ್ ಧಿಕ್ಕಾರ ಇದೆ. ಸಚಿವರೇ, ನೀವು AC ಕಾರ್ಗಳಲ್ಲಿ ಅಡ್ಡಾಡ್ತಾ ಇದ್ದೀರಿ. ಇವತ್ತು ಸಾಮಾನ್ಯ ಜನರು ಬಸ್ ನಲ್ಲಿ ಅಡ್ಡಾಡ್ಬೇಕು. ಯಾವುದೇ ಒಂದು ಕಚೇರಿಗೆ ಹೋಗ್ಬೇಕಂದ್ರೆ, ತಾವು ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಫಲವಾಗಿ ಇಂದು ಜನರು ಪ್ರತಿಯೊಂದಕ್ಕೂ ದುಬಾರಿ ಬೆಲೆ ತೆರಬೇಕಾಗಿದೆ. ಹಾಲಿನ ದರ ಏರಿಸಿದ್ದೀರಿ, ವಿದ್ಯುತ್ ದರ ಏರಿಕೆ ಮಾಡಿದ್ದೀರಿ, ಸ್ಟಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ ಶುಲ್ಕ ಮಾತ್ರವಲ್ಲದೆ ವಿವಿಧ ತೆರಿಗೆಗಳನ್ನು ಹೆಚ್ಚಿಸಲಾಗಿದೆ. ಅಭಿವೃದ್ಧಿಯೊಂದನ್ನು ಬಿಟ್ಟು ತಲೆ ಬೋಳಿಸುವ ಕೆಲಸ ಮಾಡುವ ಸರ್ಕಾರ ಇದಾಗಿದೆ. ಸರ್ಕಾರದ ಖಜಾನೆ ಪೂರ್ತಿ ಖಾಲಿಯಾಗಿದ್ದು ಕೇವಲ ದಿನ ದುಡಲು ಜನರಿಗೆ ಬರೆ ಹಾಕುವ ಕೆಲಸ ಮಾಡಿದ ರಾಜ್ಯ ಸರ್ಕಾರ ಎಂದು ಸರ್ಕಾರದ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ರು. ವಿನೋದ್ ಕೋಲ್ಕರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಸಂಗೇಶ್ವರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘಗಳು ಸಂಯುಕ್ತವಾಗಿ ಸಂಘಟಿಸಿದ್ದ ಹಿರಣ್ಯಕೇಶಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಸಂಗೇಶ್ವರದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶಿವಾನಂದ ಕಲಾ ಸಾಹಿತ್ಯ ಮತ್ತು ಸಂಸ್ಕೃತಿ ಸಂಘಗಳು ಸಂಯುಕ್ತವಾಗಿ ಸಂಘಟಿಸಿದ ಹಿರಣ್ಯಕೇಶಿ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮ ಜರುಗಿತು. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ವಚನ ಗಾಯನ, ತತ್ವಪದ, ಸಾಂಪ್ರದಾಯಿಕ ಪದ, ಶಿವ ಭಜನೆ, ಭರತನಾಟ್ಯ, ಬಸವ ವಚನ ಸೇರಿದಂತೆ ಅನೇಕ ತಂಡಗಳಿಂದ ಜನರು ಮನ ಸೆಳೆದರು. ಜನಪದ ಕಲಾವಿದ ಶಬೀರ್ ಡಾಂಗೆ ಜನಪದ ಹಾಡುಗಳನ್ನು ಸುಶ್ರವವಾಗಿ ಹಾಡಿ ಜನರ ಮನ ಸೆಳೆದ್ರು. ಯಾರಿಗೂ ಕಂಡಿಲ್ಲ ಒಳಗೆ ಸ್ಮರಿಸುವ ಅಪ್ಪನ ಕಣ್ಣೀರ. ಗಡಿಂಗ್ಲಾಸ್ದ ಜಡೆಸಿದ್ದೇಶ್ವರ ಮಠದ ಮಹಾಂತ ಸಿದ್ದೇಶ್ವರ ಶ್ರೀಗಳು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕಲೆ, ಸಾಹಿತ್ಯ, ಸಂಸ್ಕೃತಿಗಳು ಭಾರತೀಯ ಬದುಕಿನ ಜೀವಾಳವಾಗಿದೆ ಎಂದರು. ಇಡೀ ಜಗತ್ತಿಗೆ ಒಂದು ಅಭಿಷೇಕಸ್ಥ ಕೀರ್ತಿ ಯಾರು ಸಲ್ಲಿಸಬೇಕು ಅಂದ್ರೆ ಭಾರತೀಯ ಸಂಸ್ಕೃತಿ, ಕಲೆ ಮತ್ತು ಸಾಂಸ್ಕೃತಿಕ ಅನ್ನುವಂಥದ್ದು ಭಾರತದ ಮೂಲ ಅನ್ನುವಂಥದ್ದು. ಜಗನ್ನಾಥರ್ ಅನ್ನುವಂಥ ಒಬ್ಬ ಮಹಾನ್ ಶಿಲ್ಪಿ ಒಂದು ಕಾಡುಗಳಲ್ಲಿ ಏನ್ ಮಾಡ್ತಾನಪ್ಪ ಅಂದ್ರೆ ಎಷ್ಟು ಸುಂದರವಾದ ಭಾರತೀಯ ಕಾಡ್ತಿರುವಂಥದ್ದು. ನೀವೇನಂದ್ರೆ ಅಜಂತ, ಎಲ್ಲೋರ, ಬಾದಾಮಿ, ಬನಶಂಕರಿ, ಬೇರೆ ಬೇರೆ ಕಡೆ ಎಲ್ಲ ದೇವಸ್ಥಾನ. ಜಾನಪದ ಕಲಾವಿದ ಶಬೀರ್ ಡಾಂಗೆ ಅವರು ಮಾತನಾಡಿ, ಜಾನಪದವು ಜನರ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ಯಾವುದೇ ಅಕ್ಷರ ಕಲಿಯದ ಗ್ರಾಮೀಣ ಜನರಿಂದ ಜನಪದ ಬಾಯಿಯಿಂದ ಬಾಯಿಗೆ ಶತಶತಮಾನಗಳಿಂದಲೂ ಮುಂದುವರಿತಾ ಬಂದಿದೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ.
ತೀವ್ರ ವಿವಾದ, ಗೊಂದಲ, ಆತಂಕಗಳ ನಡುವೆಯೇ ನಗರದ ಅನ್ಕೋಲ್ನಲ್ಲಿ ಭಾನುವಾರ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಭಾನುವಾರ ಅನಾವರಣಗೊಳಿಸಿತು. ತೀವ್ರ ವಿವಾದ, ಗೊಂದಲ, ಆತಂಕಗಳ ನಡುವೆ ನಗರದ ಅನಗೋಳದಲ್ಲಿ ಭಾನುವಾರ ಛತ್ರಪತಿ ಸಂಭಾಜಿ ಮಹಾರಾಜರ ಪ್ರತಿಮೆ ಭಾನುವಾರ ಅನಾವರಣಗೊಂಡಿತ್ತು. ಪುತ್ಥಳಿ ಅನಾವರಣ ಕಾರ್ಯಕ್ರಮ ರಾಜಕೀಯ ಜಟಾಪಟಿಗೆ ಕಾರಣವಾಗಿತ್ತು. ವಿವಾದದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಪ್ರತಿಮೆ ಅನಾವರಣಕ್ಕೆ ಅನುಮತಿ ನಿರಾಕರಿಸಿತು. ಈ ಹಿನ್ನೆಲೆಯಲ್ಲಿ ಭಾನುವಾರ ಬೆಳಗ್ಗೆಯೇ ಶ್ರೀರಾಮ ಸೇನೆ ಹಿಂದೂಸ್ತಾನ್ ಸಂಘಟನೆಯ ಅಧ್ಯಕ್ಷ ರಮಾಕಾಂತ್ ಕುಂಡೂಸ್ಕರ್ ಬೆಂಬಲಿಗರು ಪ್ರತಿಮೆ ಸ್ಥಳಕ್ಕೆ ಆಗಮಿಸಿದ್ರು. ಈ ವೇಳೆ ಅಭಯ್ ಪಾಟೀಲ್ ಮತ್ತು ಕುಂಡೂಸ್ಕರ್ ಬೆಂಬಲಿಗರ ಮಧ್ಯೆ ಜಟಾಪಟಿಯೂ ನಡೆಯಿತು. ಯುವಕರ ಗುಂಪು ಚದುರಿಸಲು ಪೊಲೀಸರು ಹರಸಾಹಸ ಪಡಬೇಕಾಯಿತು. ಬೆಳಗ್ಗೆಯಿಂದಲೇ ಅನಗೋಳದ ಡಿವಿಎಸ್ ವೃತ್ತದ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. 21 ಅಡಿ ಎತ್ತರದ ಸಂಭಾಜಿ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾನಗೊಳಿಸಲಾಯಿತು. ಪ್ರತಿಮೆ ಅನಾವರಣಕ್ಕೆ ಜನವರಿ 5ರಂದು ದಿನಾಂಕ ನಿಗದಿ ಮಾಡಲಾಗಿತ್ತು. ಮೇಯರ್ ಸವಿತಾ ಕಾಂಬಳೆ, ಉಪಮೇಯರ್ ಆನಂದ್ ಚವಾನ್ ಸೇರಿದಂತೆ ಪಾಲಿಕೆಯ ಸದಸ್ಯರು ಅಗತ್ಯ ಸಿದ್ಧತೆ ಮಾಡಿಕೊಂಡಿದ್ರು. ಆದರೆ ಪ್ರತಿಮೆ ಮತ್ತು ಭವನದ ಕಾಮಗಾರಿ ಪೂರ್ಣಗೊಂಡಿಲ್ಲ. ಕಾರ್ಯಕ್ರಮ ಮುಂದೂಡಬೇಕೆಂದು ರಮಾಕಾಂತ್ ಕುಂಡೂಸ್ಕರ್ ಬೆಂಬಲಿಗರು ಆಗ್ರಹಿಸಿದ್ರು. ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಕಾಮಗಾರಿ ಅರ್ಧವಾಗಿರೋದ್ರಿಂದ ತರಾತುರಿಯಲ್ಲಿ ಪ್ರತಿಮೆ ಅನಾವರಣ ಮಾಡುವುದು ಸರಿಯಲ್ಲ. ಮೇಯರ್ ಅವರ ಅಧಿಕಾರಾವಧಿ ಇನ್ನೂ ಇದೆ. ಅವರ ಅವಧಿಯಲ್ಲೇ ಕಾಮಗಾರಿ ಪೂರ್ಣಗೊಂಡ ನಂತರ ಉದ್ಘಾಟನೆ ಕಾರ್ಯಕ್ರಮ ಮಾಡಲಾಗುವುದು ಹೇಳಿದ್ರು. ಹೀಗಾಗಿ ಪ್ರತಿಮೆ ಅನಾವರಣ ಕಾರ್ಯಕ್ರಮ ಗೊಂದಲದ ಮೂಡಾಗಿತ್ತು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಸ್ಥಳೀಯರ ಜೊತೆಗೆ ಸಭೆ ನಡೆಸಿ ಮನವೊಲಿಸಿ ಕಾರ್ಯಕ್ರಮ ಮುಂದೂಡೋಕೆ ಪ್ರಯತ್ನಿಸಿದ್ರು. ಆದರೆ ಪಾಲಿಕೆಯ ಆಡಳಿತ ಕೂಡ ಪಕ್ಷದ ಸದಸ್ಯರೆಲ್ಲರೂ ಪ್ರತಿಮೆಯ ಅನಾವರಣಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದು, ಪ್ರತಿಮೆ ಅನಾವರಣ ಮಾಡಿಯೇ ಮಾಡ್ತೇವೆ ಎಂದು ಪಟ್ಟು ಹಿಡಿದ್ರು. ಡಿಸಿಪಿ ರೋಹನ್ ಜಗದೀಶ್ ನೇತೃತ್ವದಲ್ಲಿ 7 ಕೆಎಸ್ಆರ್ಪಿ ವಾಹನಗಳು, ಎಸಿಪಿ 3 ಸಿಪಿಐಗಳು ಬಿಗಿ ಪೊಲೀಸ್ ಬಂದೋಬಸ್ತ್ ನಿರ್ವಹಿಸ್ತಾ ಇದ್ದಾರೆ. ಸ್ಥಳಕ್ಕೆ ಆಯುಕ್ತ ಯಡಾ ಮಾರ್ಟಿನ್ ಮಾರ್ಟಿನೈನ್ ಕೂಡ ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ, ಬೆಳಗಾವಿ. ಇದೀಗ ಮತ್ತೊಂದು ಸಣ್ಣದೊಂದು ವಿರಾಮ. हाय, व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा, तो कर्टन्स की तारीफ कर रही हो? अमरकौन कर्टन एंड फर्निशिंग। यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी, जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, रुत अनोखी है। हल्के हल्के दिल में हलचल जो मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ವಿರಾಮದ ನಂತರ ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ.
5/1/2025 ಸಾಯಂಕಾಲ ಸಮಯದಲ್ಲಿ ಗೋಲಿಹಳ್ಳಿ ವಲಯದ ವ್ಯಾಪ್ತಿಯಲ್ಲಿ ಬರುವ ಹಿರೇಅಂದ್ರೋಳಿ ಗ್ರಾಮದ ಮಾಲ್ಕಿ ಸಂಖ್ಯೆ ನಂಬರ್ 95/3B ಯಲ್ಲಿ ಮೃತ ಚಿರತೆಯ ದೇಹ ಪತ್ತೆಯಾಗಿದೆ. 5/1/25 ಸಾಯಂಕಾಲ ಸಮಯದಲ್ಲಿ ಗೋಲಿಹಳ್ಳಿ ವಲಯ ವ್ಯಾಪ್ತಿಯಲ್ಲಿ ಬರುವ ಹಿರೇಅಂದ್ರೋಳಿ ಗ್ರಾಮದ ಮಾಲ್ಕಿ ಸಂಖ್ಯೆ ನಂಬರ್ 95/3 ರಲ್ಲಿ ಮೃತ ಚಿರತೆಯ ದೇಹ ಪತ್ತೆಯಾಗಿದ್ದು, ಸ್ಥಳದಲ್ಲಿ ಚಿರತೆಯ ಉಗುರುಗಳು, ಹಲ್ಲುಗಳು, ಚರ್ಮ ಮೂಳೆಗಳು ಹಾಗೂ ಇತರೆ ಎಲ್ಲ ಅಂಗಾಂಗಗಳು ಸ್ವಾಭಾವಿಕ ಸ್ಥಿತಿಯಲ್ಲಿ ಕಂಡು ಬಂದಿದ್ದು, ಮೇಲ್ನೋಟಕ್ಕೆ ಚಿರತೆಯು ವಯಸ್ಸಹಜವಾಗಿ ಸ್ವಾಭಾವಿಕವಾಗಿ ಮೃತಪಟ್ಟಿರುವುದಾಗಿ ಪಶುವೈದ್ಯರು ಪ್ರಾಥಮಿಕವಾಗಿ ಪರಿಶೀಲಿಸಿ ತಿಳಿಸಿದ್ದು, ಚಿರತೆಯು ಗಂಡು ಚಿರತೆಯಾಗಿದ್ದು ಸುಮಾರು 12 ವರ್ಷ ವಯಸ್ಸು ಆಗಿರುತ್ತದೆ. ಅರಣ್ಯ ಕಾಯ್ದೆ ನಿಯಮಾನುಸಾರ ಪ್ರಸ್ತುತ ಚಾಲ್ತಿ ಇರುವ ಮಾರ್ಗಸೂಚಿಗಳ ಪ್ರಕಾರ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಹಾಗೂ ಪಂಚರ್ ಸಮ್ಮುಖದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ಮೃತದೇಹವನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಸುಟ್ಟು ವಿಲೇವಾರಿ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ಪ್ರಸನ್ನ ಕುಂಬಾರ್, KMM ಕನ್ನಡ ನ್ಯೂಸ್, ಖಾನಾಪುರ. ಬಸ್ ಪ್ರಯಾಣದ ದರ ಏರಿಕೆ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಪಟ್ಟಣದ ಕೇಂದ್ರ ಬಸ್ ನಿಲ್ದಾಣದಲ್ಲಿ SDPI ವತಿಯಿಂದ ಪ್ರತಿಭಟನೆಯನ್ನು ನಡೆಸಿದರು. ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ SDPI ಪಕ್ಷ ವತಿಯಿಂದ ಪ್ರತಿಭಟನೆ. ಹೌದು, ರಾಜ್ಯ ಸರ್ಕಾರ ಸರ್ಕಾರಿ ಬಸ್ ಪ್ರಮಾಣ ದರವನ್ನು 15% ಏರಿಕೆ ಮಾಡಿ ತೆಗೆದುಕೊಂಡ ನಿರ್ಧಾರವನ್ನು ಖಂಡಿಸಿ ಪಟ್ಟಣದಲ್ಲಿ ಸೋಮವಾರ ಸೋಷಿಯಲ್ ಡೆಮೊಕ್ರೆಟಿಕ್ ಆಫ್ ಇಂಡಿಯಾ ವತಿಯಿಂದ ಚಿಕ್ಕೋಡಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ 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 ಧಿಕ್ಕಾರ, ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಮೌಜ ಮಜಾ ಮುಲಾಯಿನ್ ರವರು, ಜನರು ಈಗಾಗಲೇ ಏರಿಕೆ ಮತ್ತು ಹೆಚ್ಚುತ್ತಿರುವ ಜೀವನ ನಿರ್ವಹಣಾ ವೆಚ್ಚಗಳಿಂದ ಹೆಣಗಾಡುತ್ತಿದ್ದಾರೆ ಎಂದರು. पूरे KSRTC डिपार्टमेंट्स में, पूरे बस स्टैंड में, बेलगाम डिस्ट्रिक्ट के पूरे बस स्टैंड्स में हुआ और स्टेट के पूरे डिस्ट्रिक्ट्स में हुआ है. तो हमारा डिमांड ये है कि 15% जो राइज किया है सिद्धरामैया की गवर्नमेंट ने, मौजूदा कांग्रेस गवर्नमेंट ने, इसको रीथिंक करना पड़ेगा, इसको दोबारा सोचना पड़ेगा और सोचकर जो है इसको जो जैसे था, अभी यहाँ का जो है गरीब अपने पाँव पर खड़ा नहीं हो रहा, वापस से ये जो है पाँव तोड़ने के काम कर रहे हैं. तो मैं चाहता हूँ कि मैं पार्टी की जानिब से कहना चाहूँगा कि गवर्नमेंट ने जो डिसीजन लिया है इसको वापस लेना पड़ेगा. हाँ, जो स्कीम इन्होंने दिया है वो स्कीम को स्कीम में अप्लाई कर रहे हैं ना, फ्री देने की बात कर रहे हो और यहाँ से 15% बढ़ा रहे हो. ಅದರ ಜೊತೆಗೆ ಬಸ್ ದರ ಏರಿಕೆಯು ಜನರನ್ನು ಮತ್ತಷ್ಟು ಆರ್ಥಿಕ ಸಂಕಷ್ಟಕ್ಕೆ ದೂಡಲಿದೆ. ಇದೊಂದು ಪೊಳ್ಳುವಾದ, ಏಕೆಂದರೆ ಅಧಿಕೃತ ಬಸ್ ಕ್ರಮ ಪ್ರಯಾಣಿಕ ಪುರುಷರೇ ಆಗಿದ್ದು ಈ ಹೆಚ್ಚಳದ ಭಾರವನ್ನು ಹೊರಬೇಕಾಗಿದೆ. ಇದು ಪ್ರತಿ ಕುಟುಂಬಕ್ಕೂ ಹೊರೆಯಾಗಲಿದೆ. ಆದ್ದರಿಂದ ಕರ್ನಾಟಕ ಸರ್ಕಾರ ಇದರ ಏರಿಕೆಯನ್ನು ತಕ್ಷಣವೇ ಹಿಂಪಡೆಯಬೇಕು ಎಂದು ಆಗ್ರಹಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅನೇಕರು ಹಾಜರಿದ್ದರು. ಉದಯ್ ಹೊಸ್ಮನಿ, KMM ನ್ಯೂಸ್, ಚಿಕ್ಕೋಡಿ. ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮಣ್ ಭಜಂತ್ರಿ ಹಾಗೂ ಮಹಾದೇವಿ ಭಜಂತ್ರಿ ದಂಪತಿಗಳು ಪ್ರತಿ ರಾತ್ರಿ ಸೊಳ್ಳೆಯ ಕಾಟ ಹಾಗೂ ಕೆಟ್ಟ ವಾಸನೆಯಿಂದ ಬೇಸತ್ತ ಇವರ ಮನವಿಗೆ ಯಾರೂ ಸ್ಪಂದಿಸದೇ ಇದ್ದಾಗ ಸ್ವಚ್ಛತೆ ಮಾಡೋಕೆ ಸ್ವತಃ ತಾವೇ ಮುಂದಾಗಿದ್ದಾರೆ. ರಾಯಬಾಗ್ ತಾಲೂಕಿನ ಇಟ್ನಾಳ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಷ್ಮಣ್ ಭಜಂತ್ರಿ ಹಾಗೂ ಮಹಾದೇವಿ ಭಜಂತ್ರಿ ದಂಪತಿಗಳು ಗ್ರಾಮದ ಎಲ್ಲಾ ಸದಸ್ಯರಿಗೂ ಚರಂಡಿ ಸ್ವಚ್ಛತೆ ಮಾಡುವಂತೆ ಮನವಿ ಮಾಡಿದ್ರು. ಯಾರೂ ಸಹ ತಲೆ ಕೆಡಿಸಿಕೊಳ್ಳದೆ ಇದ್ದಾಗ ಸ್ವತಃ ತಾವೇ ಬುಟ್ಟಿ ಸಣಿಕೆ ತೆಗೆದುಕೊಂಡು ಚರಂಡಿ ಸ್ವಚ್ಛತೆ ಮಾಡಲು ಮುಂದಾಗಿದ್ದಾರೆ. ಪ್ರತಿ ರಾತ್ರಿ ಸೊಳ್ಳೆಯ ಕಾಟ ಹಾಗೂ ಕೆಟ್ಟ ವಾಸನೆಯಿಂದ ಬೇಸತ್ತ ಇವರ ಮನವಿಗೆ ಯಾರೂ ಸ್ಪಂದನೆ ನೀಡದೇ ಇದ್ದಾಗ ಸ್ವಚ್ಛತೆ ಮಾಡಲು ಸ್ವತಃ ತಾವೇ ಮುಂದಾಗಿದ್ದಾರೆ. ಮಾದೇವಿ ಭಜಂತ್ರಿ ಎಷ್ಟು ತಿಂಗಳಿಂದ ತೆಗೆದಲ್ರಿ ಗಟ್ರ ಸ್ವಚ್ಛ ಮಾಡಿ? ತೆಗಿಯಂಗನ ಇಲ್ರಿ ಅವ್ರು. ಹಾಂ, ತೆಗಿಯಾಕ ಬಂದ್ರೆ ಏನಂತಾರ್ರಿ? ಇದನ್ನ ಹಸರು ಮಾಡಿ ಕೊಡ್ತಾರೆ, ತಿಂಗಳ ನಾವು ಹಸರು ಮಾಡ್ಕೊತೀರಿ. ಪೈಲ್ ಇದನ್ನೆಲ್ಲ ತೆಗಿಕೊತ ಮೊದಲು. ಹಾಂ ಹಾಂ, ಇಲ್ಲ ಈಗ ತೆಗಿಯಾಕ ಬಾ ಅಂತ ಹೇಳಿದ್ರೆ ಏನಂತಾರೆ ನಿಮಗೆ ಅವ್ರು? ಇದನ್ನೆಲ್ಲ ಹಸನ್ ಮಾಡಿ ಕೊಡ್ತಾರೆ, ಹಸರು ಮಾಡಿ ತೆಗಿತೇವ್ತಾರೆ. ಮೊದಲು ಅದ್ರ ಬಾಡಿನ ನಾವು ತಕ್ಕೋತಾ ಇದ್ರಿ, ತೆಗಿಯಂಗನ ಇಲ್ರಿ ಅವ್ರು. ಅಜ್ಜಾರ್ ಹೇಳ್ತಾರೆ, ರೊಕ್ಕದು ಕೇಳ್ತಾರಂತಾರೆ. ಹಾಂ, ತಾಳ್ರಿ ಕರೆ ಅವ್ರು ಏನು ರೊಕ್ಕ ಕೊಡ್ತಾರ ಅಂದ್ರೆ ತೆಗಿಯಂಗಿಲ್ರಿ ಅವ್ರು. ಎಷ್ಟು ಕೇಳ್ತಾರೆ ರೊಕ್ಕ ರೀ? ಅವ್ರು ತೆಗಿಲಿಕ್ಕೆ ಏನು ಮಾಡಿದ್ರಿ? ನೀವು ತೆಗಿತೀರಿ ತಿಂಗಳಾರಿ ಇದು? ತಿಂಗಳ ನಾವು ತಕ್ಕೋತೀರಿ, ಅವ್ರು ಎಲ್ಲಿ ತೆಗಿಯಂಗ ಇಲ್ರಿ. ಆದರೆ ಸ್ಥಳೀಯ ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದು ನಿಜಕ್ಕೂ ನಾಚಿಕೆಗೇಡು. ಇದರಿಂದ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಮನ ಹರಿಸದೇ ಇರುವುದು ಬೇಜವಾಬ್ದಾರಿತನ ಎದ್ದು ಕಾಣಿಸುತ್ತಿದೆ.
ಸಂಜೀವ್ ಬ್ಯಾಕುಡೆ, KMM ನ್ಯೂಸ್, ರಾಯಬಾಗ್. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ದುರ್ಗಾದೇವಿ ಮತ್ತು ಶ್ರೀ ಮಾತಂಗಿ ದೇವಿಯ ಜಾತ್ರಾ ಮಹೋತ್ಸವ ಬೆಳಗಾವಿ ಶಹಾಪುರ ಗಾಡಿ ಮಾರ್ಗ ಸಿದ್ಧಾರ್ಥ ಕಾಲನಿಯಲ್ಲಿ ಉತ್ಸಾಹ. ಜನವರಿ 7ರಿಂದ ನಡೆಯಲಿರುವ ಉಡಿ ತುಂಬುವ ಕಾರ್ಯಕ್ರಮ. ಅಂಗೋಲ್ನಲ್ಲಿ ಅನಧಿಕೃತವಾಗಿ ಉದ್ಘಾಟನೆಯಾದ ಸಂಭಾಜಿ ಮಹಾರಾಜರ ಪುತ್ಥಳಿ. ಶೀಘ್ರದಲ್ಲೇ ಜಿಲ್ಲಾಡಳಿತ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಪ್ರೋಟೋಕಾಲ್ ಪ್ರಕಾರ ನಡೆಸಲಾಗುವುದು. ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಹೇಳಿಕೆ. ಅಂಬೇಡ್ಕರ್ ಪರ ಹೋರಾಡುವ ಜನರ ಮನೆಯಲ್ಲಿ ತಿನ್ನೋಕೆ ಅನ್ನ ಇಲ್ಲ, ಗತಿ ಇಲ್ಲ ಎಂದ ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ಖಂಡಿಸಿ ಗೋಕಾಕ್ನಲ್ಲಿ ದಲಿತ ಸಂಘಟನೆಯಿಂದ ಪ್ರತಿಭಟನೆ. ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿ ಇನ್ನೂ ಹೆಚ್ಚಿನ ನ್ಯೂಸ್ಗಳಿಗಾಗಿ ನೋಡ್ತಾರೆ KFM ಕನ್ನಡ ಸುದ್ದಿವಾಹಿನಿ ಬೆಳಗಾವಿ.